ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಇವತ್ತು ಗೋಳಿ ಬಜ್ಜಿ ಮಾಡ್ತಾಯಿದ್ದೀನಿ. ಮಂಗಳೂರು ಸೈಡ್ ಮಾಡ್ತಾರಲ್ಲ ಆ ಥರ ಬಜ್ಜಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನೀವು ತೊಗೋಬೋದು. ನಾನಿಲ್ಲಿ ಎಷ್ಟು ತೊಗೊಂಡಿದ್ದೀನಿ, ಇದಕ್ಕೆ ನಾನು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಸ್ವಲ್ಪನೇ ಬೇಕಾಗುತ್ತೆ. ಇವಾಗ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಹಾಗೆ ನೀವು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕೊಬ್ಬರಿ ಸಹ ಹಾಕೋಬಹುದು, ಹಸಿ ಕೊಬ್ಬರಿ. ಇಲ್ಲಿ ನಾನು ಹಾಕ್ತಾ ಇಲ್ಲ, ಯಾಕೆಂದರೆ ನಮ್ಮಲ್ಲಿ ಇಷ್ಟ ಆಗೋದಿಲ್ಲ, ಅದಕ್ಕೆ ನಾನು ತಿನ್ನೋದಿಲ್ಲ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ. ಇವಾಗ ನಾನು ಇಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಆಗೋಷ್ಟು. ಇವಾಗ ನಾನು ಸೋಡಾ ಹಾಕ್ಕೋತಾ ಇದ್ದೀನಿ, ಅಡುಗೆ ಸೋಡಾ. ನಿಮಗೆ ಎಷ್ಟು ಬೇಕು, ಯಾವ ಅಳತೆಯಲ್ಲಿ ಹಿಟ್ಟು ತೊಗೊಂಡಿರ್ತಾರಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಆದರೆ ಚೆನ್ನಾಗಿ ಬರೋದಿಲ್ಲ ಬಜ್ಜಿ. ಇವಾಗ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಇದನ್ನು ಜಾಸ್ತಿ ಆಗಬಾರ್ದು. ಈ ಥರ ಸಕ್ಕರೆ ಹಾಕಿದ್ದೀನಿ ಇವಾಗ ನೋಡಿ. ಇವಾಗ ನಾನು ಉಪ್ಪು ಹಾಕ್ಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಇವಾಗ ನಾನು ಮೊಸರು ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಕಪ್ ಮೊಸರು ಹಾಕ್ಕೊಂಡಿದ್ದೀನಿ ನಾನು ಹಿಟ್ಟಿಗೆ. ನೀವು ನೋಡಿ, ಜಾಸ್ತಿ ತೊಗೊಂಡಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ತೊಗೊಂಡಿದ್ರೆ ಇನ್ನೂ ಕಡಿಮೆ ಹಾಕ್ಕೋಬೋದು. ಜಾಸ್ತಿ ಮೊಸರಾದರೆ ಹುಳಿಯಾಗಿ ಬರುತ್ತೆ, ಬಜ್ಜಿ ಚೆನ್ನಾಗಿ ಬರೋದಿಲ್ಲ. ಈ ಥರ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು ಆಲ್ರೆಡಿ ಮೊಸರು ಗಟ್ಟಿಯಾಗಿರಬಾರ್ದು, ನಾನು ಇಲ್ಲಿ ಎಲ್ಲ ನೀಟಾಗಿ ಒಂದು ರೀತಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲಿ ಆಲ್ರೆಡಿ ಮೊಸರು ಗಟ್ಟಿಯಾಗಿರೋದ್ರಿಂದ ಇದು ಹಿಟ್ಟು ಒಳಗೆ ಕೂಡುವುದಿಲ್ಲ, ಹಾಗೆ ಗಂಟಾಗಿಬಿಡುತ್ತೆ ಹಿಟ್ಟು. ನಾನು ಸಫಾಯಿ ಮಾಡಿ ತೊಗೊಂಡಿದ್ದೀನಿ ಮೊಸರನ್ನು. ಇವಾಗ ನೋಡಿ, ನಾನು ಮೊಸರು ಹಾಕಿದ ತಕ್ಷಣ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಎಷ್ಟು ಚೆನ್ನಾಗಿ ಕೈ ಆಡಿಸ್ತೀವಲ್ಲ ಅಷ್ಟು ಚೆನ್ನಾಗಿ ಬಜ್ಜಿ ಆಗುತ್ತೆ, ರೆಡಿ. ಚೆನ್ನಾಗಿ ಬರುತ್ತೆ ಬಜ್ಜಿ. ಜಾಸ್ತಿ ನೀವು ಕೈಲೇನಾದರೂ ಕಲಿಸೋಬೋದು, ಇಲ್ಲಾಂದರೆ ಚಮಚನೂ ಯೂಸ್ ಮಾಡ್ಕೋಬೋದು. ಮತ್ತು ಹಾಗೆ ಗಟ್ಟಿಯಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸಪ್ಪೆ ಮೊಸರು ಇದ್ದರೆ ಜಾಸ್ತಿ ಮೊಸರು ಹಾಕ್ಕೊಳ್ಳಿ, ಏನೂ ಆಗೋದಿಲ್ಲ. ಹುಳಿ ಮೊಸರಾದರೆ ಕಡಿಮೆ ಹಾಕ್ಕೊಳ್ಳಿ ನೋಡಿ. ನಾನು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ನೀರು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಮೊಸರು ಯೂಸ್ ಮಾಡ್ತಾಯಿಲ್ಲ ನೋಡಿ. ಈ ಥರ ಚೆನ್ನಾಗಿ ಕೈ ಆಡಿಸ್ಬೇಕು. ಜಾಸ್ತಿ ಕೈ ಆಡಿಸೋದ್ರಿಂದ ಹಿಟ್ಟು ಪರ್ಫೆಕ್ಟಾಗಿ ಬರುತ್ತೆ, ನೀಟಾಗಿ ಉಬ್ಬುತ್ತೆ. ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಹಿಟ್ಟು. ಇವಾಗ ನೋಡಿ, ಈ ಥರ ಬರಬೇಕು. ಜಾಸ್ತಿ ತೆಳುವಾದರೆ ಅದು ಬಜ್ಜಿ ಚೆನ್ನಾಗಿ ಬರೋದಿಲ್ಲ, ಜಾಸ್ತಿ ಗಟ್ಟಿಯಾದರೆ ಚೆನ್ನಾಗಿ ಬರೋದಿಲ್ಲ. ಒಂಥರ ಮೀಡಿಯಮ್ ಮಾಡ್ಕೋಬೇಕು. ಈ ಥರ ಜಾಸ್ತಿ ಕೈ ಆಡಿಸ್ಬೇಕು. ಹಾಗೆ ಹಿಟ್ಟು ಹದವಾಗಿ ಬರುತ್ತಾನೆ, ಹಗುರವಾಗಿ ಬರಬೇಕು ಹಿಟ್ಟು ನೋಡಿ. ಯಾವ ಥರ ಬಂದಿದೆ ಅಂತ ಕೈ ಆಡಿಸ್ಬೇಕು. ಹಾಗೆ ಇನ್ನೂ ಸ್ವಲ್ಪ ಕೈ ಆಡಿಸೋಣ. ಇವಾಗ ಬಜ್ಜಿ ನೀಟಾಗಿ ಬರುತ್ತೆ, ತುಂಬ ಟೇಸ್ಟಿ ಆಗುತ್ತೆ ಈ ಬಜ್ಜಿ. ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು 10 ರಿಂದ 15 ನಿಮಿಷ ಹೀಗೆ ಮಾಡ್ಕೊತಾ ಇರಬೇಕು ನೋಡಿ. ಈ ಥರ ಮಾಡ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಬರುತ್ತೆ, ಹಗುರವಾಗಿರುತ್ತೆ, ಬಜ್ಜಿ ನೀಟಾಗಿ ಬರುತ್ತೆ ನೋಡಿ. ನಾನು ಇನ್ನು ಹಾಗೆ ಮಾಡ್ತಾ ಇದ್ದೀನಿ. ಇದು ನೀವು ಸಂಜೆ ಟೀ ಟೈಮ್ನಲ್ಲಿ ಸ್ನ್ಯಾಕ್ಸ್ ಆದರೂ ಮಾಡ್ಕೋಬೋದು. ಹಾಗೆ ಯಾವ ನಾಷ್ಟ ಆಗಲಿ ಏನೇ ಆಗಲಿ ಯಾವಾಗ ಬೇಕಾದರೂ ನೀವು ಮಾಡಿಕೊಂಡು ತಿನ್ಬೋದು. ಈ ಥರ ಅಂದರೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ 1/2 ಅವರ್ ಮುಚ್ಚಿಡಬೇಕು. ಅದನ್ನು ಮುಚ್ಚಿಟ್ಟಿದ ತಕ್ಷಣ ನಾನು ಇವಾಗ ಬಜ್ಜಿ ಮಾಡ್ಕೋತಾ ಇದ್ದೀನಿ ನೋಡಿ. ಇಲ್ಲಿ ಜಾಸ್ತಿ ಆದ್ರೂ
ಜಾಸ್ತಿ ಟೈಮ್ ತೆಗೆದಿಟ್ರೂ ನಡಿತೈತಿ. ಒಂದು ಮಿನಿಮಮ್ ಆದರೂ ಒಂದು ಹಾಫ್ ಆನ್ ಅವರ್ ಇರಬೇಕು, ನೆನೆ ಇಡಬೇಕು. ನೋಡಿ ಇಲ್ಲಿ ನಾನು ಇವಾಗ ಬಜ್ಜಿ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಈ ಥರ ಚಿಕ್ಕ ಚಿಕ್ಕದಾಗಿ ಹಾಕೋಬೇಕು, ಜಾಸ್ತಿ ಹಿಟ್ಟು ಬಿಡಬಾರ್ದು, ದಪ್ಪ ದಪ್ಪಾಗಿ ಬರುತ್ತೆ. ನೋಡಿ ಒಳಗಡೆ ಹಸಿ ಇರೋ ಚಾನ್ಸಸ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪಾಗಿ ಹಿಟ್ಟು ಹಾಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈ ಥರ ಮಾಡ್ಕೊಳ್ಳಿ. ಇದು ಯಾಕೆಂದರೆ ಹಾಗೆ ಕೈ ಆಡಿಸ್ತಾ ಇರಬೇಕು, ಅಂದರೆ ಬಜ್ಜಿ ನೀಟಾಗಿ ಬರುತ್ತೆ. ರೌಂಡ್ ಇರುತ್ತಲ್ಲ ಬಜ್ಜಿ, ಇದು ಹಾಗೆ ಕೈ ಆಡಿಸ್ತಾ ಇದ್ರೇ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಮತ್ತೆ ನೆಕ್ಸ್ಟ್ ಹಾಕೋತಾ ಇದ್ದೀನಿ. ಹಾಗೆ ಜಾಸ್ತಿ ಹಿಟ್ಟು ತಿಳುವಾದರೆ ಈ ಥರ ಬಜ್ಜಿ ಬರುತ್ತೆ. ಇನ್ನೂ ಸ್ವಲ್ಪ ಗಟ್ಟಿ ಆಗ್ಬೋದಿತ್ತು. ರೌಂಡ್ ಶೇಪಲ್ಲಿ ಬರುತ್ತೆ ಸೇಮ್. ಇದು ರೌಂಡ್ ಶೇಪ್ ಬಂದಿದೆ, ಆದರೆ ಸ್ವಲ್ಪ ತಿಳುವಾಗಿದೆ ಹಿಟ್ಟು. ಅದಕ್ಕೆ ಸ್ವಲ್ಪ ಗಟ್ಟಿ, ಇದಕ್ಕಿಂತ ಸ್ವಲ್ಪ ಗಟ್ಟಿ ಮಾಡ್ಕೋಬೋದಾಗಿತ್ತು ನಾನು. ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಬಜ್ಜಿ. ಬಿಸಿ ಬಿಸಿಯಾಗಿ ತಿಂದರೆ ಸಖತ್ತಾಗಿರುತ್ತೆ ಬಜ್ಜಿ. ನೋಡಿ ಇವಾಗ ರೆಡಿಯಾಗಿದೆ. ಇವಾಗ ಈ ಥರ ಕಲರ್ ಚೇಂಜ್ ಆಗಿಂದ ತಕ್ಕೊಂಡ್ಬಿಡೋಣ ಇವಾಗ ನಾವು ಬಜ್ಜಿನ. ಈ ಥರ ಆಗಿಂದ ಇವಾಗ ನೋಡೋಣ, ನಾನು ಸಪ್ರೇಟ್ ತೆಗಿತಾ ಇದ್ದೀನಿ. ಈ ಥರ ಬಂದಿದೆ ಬಜ್ಜಿ ನೋಡಿ. ಈ ಥರ ನೋಡಿ ಯಾವ ಥರ ಬಂದಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಬಜ್ಜಿ. ಎಷ್ಟು ನೀಟಾಗಿ ಎಷ್ಟು ಫಳ್ಳಾಗಿ ಬಂದಿದೆ ನೋಡಿ. ಹಗುರವಾಗಿದೆ ಬಜ್ಜಿ, ಜಾಸ್ತಿ ಹಿಟ್ಟು ಏನೂ ಇಲ್ಲ ಒಳಗಡೆ. ಈ ಥರ ಬರಬೇಕು. ಇಷ್ಟ ಆದರೆ ಲೈಕ್ ಮಾಡಿ.